ಬ್ಯೂಟಿ, ಹೆಲ್ತ್, ಫ್ಯಾಷನ್, ಶಾಪಿಂಗ್ ಇದೆಲ್ಲ ಇಲ್ಲದೆ ನಮ್ಮ ಹೆಣ್ಮಕ್ಳ ಲೈಫ್ ಕಂಪ್ಲೀಟೇ ಆಗಲ್ಲ. ಇದರಲ್ಲೆಲ್ಲ ಯಾವುದು ಬೆಸ್ಟ್, ಯಾವುದು ನಮ್ಮ ಹೆಣ್ಮಕ್ಳ ಲೈಫ್ ಸ್ಟೈಲ್ಗೆ ಸೂಟ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡೋ ಪ್ರೋಗ್ರಾಮೇ ಫೇರ್ ಆ್ಯಂಡ್ ಲವ್ಲಿ. ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ. ನಾನು ಸುಷ್ಮಾ. ಎಸ್ ಫ್ರೆಂಡ್ಸ್, ಇವತ್ತು ಕೂಡ ನಾವು ಮೈಸೂರಲ್ಲೇ ಇದ್ದೀವಿ. ಮೈಸೂರಲ್ಲಿ ಎಲ್ಲಿದ್ದೀವಿ ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಎಸ್, ಕಾಳಿದಾಸ ರೋಡಲ್ಲಿ. ಸೊ ಇಲ್ಲಿ ಗ್ರೀನ್ ಲೀಫ್ ಅಂತ ಹೋಟೆಲ್ ಇದೆ, ಅದ್ರ ಮೇಲ್ಗಡೆನೆ ಒಂದು ಕ್ರಿಸ್ಟಿನಾ ಸ್ಟುಡಿಯೋ ಅಂತ ಇದೆ. ತುಂಬ ಚೆನ್ನಾಗಿದೆ, ತುಂಬ ನ್ಯೂಲಿಯಾಗಿ ಓಪನ್ ಆಗಿರೋದು ಅಂತೆ. ಒಂದು 5 months ಆಗಿದೆ ಅಂತೆ ಓಪನ್ ಆಗಿ. ಬಟ್ ಇಲ್ಲಿರುವಂಥ ವೆಸ್ಟರ್ನ್ ಔಟ್ಫಿಟ್ಸ್ ಐ ಥಿಂಕ್ ಬೇರೆ ನಾನು ಎಲ್ಲೂ ನೋಡಿಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೂ ಬೇರೆ ಬೇರೆ ಶಾಪಿಂಗಿಗೆ ಬೇರೆ ಬೇರೆ ಆಕ್ಸೆಸರೀಸ್ ಎಲ್ಲ ಇದೆಯಂತೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇವತ್ತು ನನ್ನ ಕಾರ್ಯಕ್ರಮದಲ್ಲಿ. ಸೊ ಫ್ರೆಂಡ್ಸ್, ನಾನು ಹೇಳ್ದಾಗೆ ಕ್ರಿಸ್ಟಿನಾ ಸ್ಟುಡಿಯೋದಲ್ಲಿದ್ದೀನಿ ಅಂತ ಹೇಳಿದೆ. ಅದರ ಓನರ್ ಆಗಿರುವಂತಹ ಜೋವಿಲಾ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಜೋವಿಲಾ, ವೆಲ್ಕಮ್ ಟು ಫೇರ್ ಆ್ಯಂಡ್ ಲವ್ಲಿ. ಥ್ಯಾಂಕ್ ಯು ಸೊ ಮಚ್. ಸೊ ಕ್ರಿಸ್ಟಿನಾ ಸ್ಟುಡಿಯೋ ಅಂತ ಹೇಳಿದ್ರೆ ಒಳಗಡೆ ಎಂಟರ್ ಆದರೆ ತುಂಬ ಒಂಥರ ಫ್ರೆಶ್ ಫೀಲ್ ಇದೆ. ಅಂದರೆ ಒಂದು ಒಳ್ಳೊಳ್ಳೆ ಕಾಸ್ಟ್ಯೂಮ್ಸ್ ಕಣ್ಣಿಗೆ ಬಂದ ತಕ್ಷಣವೇ ಬೀಳುತ್ತೆ. ಸೊ ಹೇಳಿ, ಮೇಯ್ನ್ಲಿ ಕ್ರಿಸ್ಟಿನಾ ಸ್ಟುಡಿಯೋ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು? ಕ್ರಿಸ್ಟಿನಾ ಸ್ಟುಡಿಯೋ ಸ್ಟಾರ್ಟ್ ಆಗಿ ಐ ಥಿಂಕ್ ಅಪ್ರಾಕ್ಸಿಮೇಟ್ಲಿ 5 to 6 months ಆಗಿತ್ತು ಅಷ್ಟೇ. ಬರೀ ಅಷ್ಟೇ? ವೆರಿ ನ್ಯೂ ಸ್ಟೋರ್. ಓಕೆ, ಬರೀ ಅಷ್ಟೇ ಆಗಿರೋದು. 5 to 6 months ಆಗಿದೆ. ಬಟ್ ಇರೋ ಕಲೆಕ್ಷನ್ಸ್ ನೋಡಿದ್ರೆ ತುಂಬ ದಿನದಿಂದ ಇದೆ. ಆ್ಯಂಡ್ ನಮಗೆ ಗೊತ್ತಾಗ್ಬಿಡುತ್ತೆ ಹೊಸ ಅಂಗಡಿನಲ್ಲಿ ಯಾವ ಥರ ಕಾಸ್ಟ್ಯೂಮ್ಸ್ ಇರುತ್ತೆ ಆ್ಯಂಡ್ ಹಳೇದಾಗ್ತಾ. ಬಟ್ ನೀವು ಇಲ್ಲಿ ಬಂದರೆ ಹಳೇ ಕಾಸ್ಟ್ಯೂಮ್ ಅಂದರೆ ಯಾವ ಥರ ಇವಾಗ 4, 5, 6 years ಆಗಿರೋ ಸ್ಟುಡಿಯೋಸಲ್ಲಿ ಎಷ್ಟು ಕಾಸ್ಟ್ಯೂಮ್ಸ್ ಇರ್ಬೋದು, ಎಷ್ಟು ಕಲೆಕ್ಷನ್ಸ್ ಇರ್ಬೋದು. ಇವ್ರದ್ದು ಬರೀ 5-6 ತಿಂಗಳಲ್ಲಿ ಓಪನ್ ಆಗಿರುವಂಥ ಸ್ಟುಡಿಯೋದಲ್ಲಿ ಅಷ್ಟಿದೆ. ಆ್ಯಂಡ್ ಯಾವ ಥರ ಕಲೆಕ್ಷನ್ಸ್ ಇದೆ ಇಲ್ಲಿ? ಆಕ್ಚುಲಿ ನಮ್ಮಲ್ಲಿ ಮಿಕ್ಸ್ ಕಲೆಕ್ಷನ್ಸ್ ಇದೆ. ಅಂದ್ರೆ ಪಾರ್ಟಿ ವೇರ್ ಟಾಪ್ಸ್, ಪಾರ್ಟಿ ವೇರ್ ಡ್ರೆಸ್ಸಸ್, ಲಾಂಗ್ ಗೌನ್ಸ್. ಮತ್ತೆ ಇಫ್ ಯು ಹ್ಯಾವ್ ಟು ಕ್ಯಾರಿ ಆಫ್ ಎ ಲುಕ್ 2 different ಟೈಪ್ಸ್ ಅಲ್ಲಿ ಮಾಡ್ಬೋದು. ಇವಾಗ ಪುಲ್ಲೋವರ್ಸ್ ಇದೆ. ಸೊ ವಿ ಹ್ಯಾವ್ ಪುಲ್ಲೋವರ್ಸ್ ಫಾರ್ ಪಾರ್ಟಿ ವೇರ್ ಅಂಡ್ ಫಾರ್ ಕ್ಯಾಶುವಲ್ ವೇರ್. ಸೊ ಇಫ್ ಯು ಪೇರ್ ಇಟ್ ಅಪ್ ವಿತ್ ಹೀಲ್ಸ್ ನಿಮಗೆ ಪಾರ್ಟಿಗೆ ಹಾಕ್ಬೋದು. ಪೇರಿಂಗ್ ಇಟ್ ಅಪ್ ವಿತ್ ಬೇಸಿಕ್ ಶೂ ಲೈಕ್ ವೈಟ್ ಸ್ನೀಕರ್ ನಿಮಗೆ ಕ್ಯಾಶುವಲ್ ಲುಕ್ ಅಲ್ಲಿ ಹಾಕ್ಬೋದು. ಸೊ ಕ್ರಾಪ್ ಟಾಪ್ಸ್ ಇದೆ, ಆಫ್ ಶೋಲ್ಡರ್ಸ್, ಮತ್ತೆ ಕೋಲ್ಡ್ ಶೋಲ್ಡರ್ ಟಾಪ್ಸ್, ವಾಟ್ ಎವರ್ ರನ್ನಿಂಗ್, ವಾಟ್ ಎವರ್ ಇನ್, ಅದೆಲ್ಲ ಇದೆ. ಸೊ ಏನೆಲ್ಲ ಇವಾಗ ರನ್ನಿಂಗ್ ಇದೆ ಟ್ರೆಂಡು, ಅದೆಲ್ಲ ಕ್ರಿಸ್ಟಿನಾ ಸ್ಟುಡಿಯೋದಲ್ಲಿ ಸಿಗುತ್ತೆ ಅಂತ. ಆ್ಯಂಡ್ ಒಂದು ಡ್ರೆಸ್ ಸೆಲೆಕ್ಟ್ ಮಾಡಬೇಕು ಅಂದರೆ ಅದಕ್ಕೊಂದು ಸೆನ್ಸ್ ಬೇಕು ಅಂತ ಹೇಳ್ತಾರೆ. ಏಕೆಂದರೆ ಒಂದು ಆರ್ಟ್ ಇದೆಲ್ಲ, ನಾವೊಂದು ಸೆಲೆಕ್ಷನ್ ಅನ್ನೋದೇ ಒಂದು ಆರ್ಟ್. ಅದು ತುಂಬ ಚೆನ್ನಾಗಿದ್ರೆ ಜನಕ್ಕೆ ಬೇಗ ಮುಟ್ಟುತ್ತೆ ಅಂತ. ಸೊ ಡ್ರೆಸ್ ಎಲ್ಲ ಸೆಲೆಕ್ಷನ್ ಮಾಡಬೇಕು ಅಂದರೆ ಆ್ಯಸ್ ಎ ಲೇಡಿಯಾಗಿ ನಿಮಗೆ ಅನುಭವ ಇರುತ್ತೆ. ಬಟ್ ಇವಾಗ ಇಷ್ಟೊಂದೆಲ್ಲ ಡ್ರೆಸ್ ಸೆಲೆಕ್ಟ್ ಮಾಡಬೇಕು ಆ್ಯಂಡ್ ನಮಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಬೇರೆ ಆ್ಯಂಡ್ ಕಸ್ಟಮರ್ಸಿಗೆ ಕೊಡೋದು ಬೇರೆ. ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ನೀವು? ಆಕ್ಚುಲಿ ನೋಡಿ, ಕಸ್ಟಮರ್ಸ್ ಇವಾಗ ನನ್ನ ಇಂಟ್ರೆಸ್ಟ್ ಏನಿದೆ ಅಂದ್ರೆ ನಂಗೆ ಯಾವ ಬಟ್ಟೆ ಬೇಕು, ಕಸ್ಟಮರ್ಸ್ ವೋಂಟ್ ಲೈಕ್ ದ ಸೇಮ್ ಥಿಂಗ್. ಹೌದು. ಸೊ ಮೈ ಡ್ರೆಸ್ಸಿಂಗ್ ಸೆನ್ಸ್ ವುಡ್ ಬಿ ಡಿಫ್ರೆಂಟ್, ನಿಮ್ದು ಡಿಫ್ರೆಂಟ್ ಇರ್ಬೋದು. ಸೊ ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೀಪಲ್ ಅಲ್ಲ. what I do is I just generally pick what I like. Okay and not ನಾನು ಥಿಂಕ್ ಮಾಡ್ತೀನಿ ಬೇರೆಯವರಿಗೆ ಹೆಂಗೆ ಇಷ್ಟ ಆಗುತ್ತೆ. ಸೊ ಐ ಜಸ್ಟ್ ಪಿಕ್ ಅ ಬಲ್ಕ್ ಆಫ್ ಇಟ್. ಬಟ್ ಹೋಗುತ್ತೆ ಹೆಂಗೋ ಗೋಸ್. ಆ್ಯಂಡ್ ನೀವು ಹೇಳ್ದಾಗೆ ಸೊ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಬೇರೆ ಇರುತ್ತೆ ಆ್ಯಂಡ್ ಬೇರೆಯವ್ರದ್ದು ಒಂಥರ ಇರುತ್ತೆ. ಬಟ್ ಅವ್ರಿಗೆಲ್ಲ ಅಡ್ಜಸ್ಟ್ ಮಾಡಿ ಒಂದು ಕಡೆ ತಂದು ಕೂರಿಸೋದು ಅಂದರೆ ನಿಜವಾಗ್ಲೂ ಕಷ್ಟನೇ. ಸೊ ನೀವು ಕಲೆಕ್ಷನ್ಸ್ ಅಂತ ಹೇಳಿದ್ರೆ ಎಲ್ಲಿಂದ ತೊಗೊಂಬರ್ತೀರಾ ಅದನ್ನೆಲ್ಲ? ಸೊ ಇವಾಗ ನಮ್ಮ ಹತ್ರ ಇಂಡೋ ವೆಸ್ಟರ್ನ್ ಅಂದರೆ ಕ್ಯಾಶುವಲ್ ಕುರ್ತೀಸ್ ಇದೆ and we have a western segment. But we concentrate more on the western segment ಯಾಕಂದ್ರೆ ಕುರ್ತೀಸ್ ನಮಗೆ ಇಟ್ಸ್ ಜಸ್ಟ್ an add on type. ಆ್ಯಂಡ್ ಕುರ್ತೀಸ್ ಎಲ್ಲ ಕಡೆ ಸಿಗುತ್ತೆ. ಅದರಲ್ಲಿ ತುಂಬ ಯಾರು ವೆರೈಟಿಯಾಗಿ ಹುಡ್ಕಲ್ಲ. ಏನು ಒಂದು ಕುರ್ತಿ ನೋಡೋದಕ್ಕೆ ಲುಕ್ ಆಗಿರಬೇಕು ಆ್ಯಂಡ್ ಚೆನ್ನಾಗಿರಬೇಕು ಅಷ್ಟೇ ನೋಡ್ತಾರೆ. ಬಟ್ ವೆಸ್ಟ್ರನ್ ಅಂದರೆ ಹಾಗಲ್ಲ. ಆ್ಯಂಡ್ ಇಲ್ಲಿ ಒಂದು ಶಾಪ್ ಇದೆ, ಪಕ್ಕದಲ್ಲಿ ಸ್ವಲ್ಪ ಶಾಪ್ ಇದೆ ಅಂದರೆ ಇಲ್ಲಿ ಬರ್ತಾರೆ, ಇಲ್ಲ ಅಲ್ಲಿ ಹೋಗಿ ಒಂದ್ಸಲ ನೋಡ್ಕೊಂಡು ಬಂದುಬಿಡೋಣ ಅಂತ. ಅಂದರೆ ಚಾಯ್ಸ್ ಅಷ್ಟೊಂದು ಹುಡುಕ್ತಾರೆ ಅಂತ ವೆಸ್ಟರ್ನಲ್ಲಿ. ಹಾಂ, ಸೊ ನೀವು ಕೇಳ್ತಾ ಇದ್ದೀರಿ ನಾವು ಸ್ಟಾಕ್ ಎಲ್ಲಿಂದ ತರ್ತೀವಿ ಅಂತೇಳಿ. So for ethnic and usually Indo-Western palazzos angela, so we source it from Delhi. Okay. But Western ಮುಂಚೆ ನಾವು ಬಾಂಬೆಯಿಂದ ಸೋರ್ಸ್ ಮಾಡ್ತಿದ್ವಿ. ಬಟ್ ದೆನ್ ಲೇಟರ್ ವಿ ಫೆಲ್ಟ್ ದಟ್ ಇಟ್ ಗೆಟ್ಸ್ ಲಿಟಲ್ ಟು ಬೋರಿಂಗ್. ನಾವು ಇಂಡಿಯಾದಲ್ಲಿ ಸೋರ್ಸ್ ಮಾಡಿ ಇಲ್ಲೇ ಸೆಲ್ ಮಾಡೋದಂದ್ರೆ ಗೆಟ್ಸ್ ಲಿಟಲ್ ಬೋರಿಂಗ್. ಅದಕ್ಕೆ ನಾವು ಇವಾಗ ವಿ ಸ್ವಿಚ್ ಕಂಪ್ಲೀಟ್ಲಿ ಟು ಬ್ಯಾಂಕಾಕ್, ಚೈನಾ. ಅಲ್ಲಿಂದ ಸ್ಟಾಕ್ ತಂದು ಐ ಪರ್ಸನಲಿ ಗೋ ಸೆಲೆಕ್ಟ್. ಆ್ಯಂಡ್
ಯಾ ದಟ್ಸ್ ಹೌ ಇಟ್ಸ್ ಬಿಲ್ಡ್. ಓಕೆ, ಆ್ಯಕ್ಚುಲಿ ಅವ್ರು ಹೇಳ್ದಾಗೆ ಪರ್ಸ್ನಲ್ ಆಗಿ ಹೋಗಿ ಒಂದೊಂದು ಪಿಕ್ ಮಾಡಿ ತೊಗೊಂಬರ್ತಾರೆ ಇಲ್ಲಿ. ಸೊ ಅವರೇ ಹೋಗೋದ್ರಿಂದ ಆ್ಯಂಡ್ ಅವರ ಗೊತ್ತಿರುತ್ತೆ ಅವ್ರಿಗೆ ಯಾವ ಥರ ಸೆನ್ಸ್ ಇರುತ್ತೆ ಅಂತ. ಸೊ ಇವಾಗ ಒಂದು ಹುಡುಗಿ ಅಂದಮೇಲೆ ಒಂದು ಸ್ವಲ್ಪ ಕಾಸ್ಟ್ಯೂಮ್ ಸೆನ್ಸ್ ಇದ್ದೇ ಇರುತ್ತೆ ಆ್ಯಂಡ್ ಅವರೇ ಪರ್ಸ್ನಲ್ ಆಗಿ ಹೋಗಿ ತೊಗೊಂಬರ್ತಾರೆ ಅಂದರೆ ಇಲ್ಲಿ ಯಾವ ಥರ ಕಾಸ್ಟ್ಯೂಮ್ಸ್ ಆ್ಯಂಡ್ ಕಲೆಕ್ಷನ್ಸ್ ಇದೆ ಅಂತ ಸೊ ನೀವು ಥಿಂಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾನು ನೋಡಿದಾಗ ಒಂದೊಂದು ಡಿಫ್ರೆಂಟ್ ಆಗಿದೆ ಆ್ಯಂಡ್ ನಾನು ಸುಮ್ಮನೆ ಸರ್ಚ್ ಮಾಡಬೇಕಾದ್ರೆ ಒಂದು ಥರ ಇನ್ನೊಂದಿಲ್ಲ. ಸೊ ಇವಾಗ ಬೇರೆ ಕಡೆ ಹೋದರೆ ನಮಗೆ ಕಲರ್ ಇದೆಯಾ ಸೈಜ್ ಇದೆಯಾ ಅಂದರೆ ಸಿಕ್ಬಿಡುತ್ತೆ, ಬಟ್ ಇಲ್ಲಿ ಯಾವುದೂ ಆ ಥರ ಇಲ್ಲ. ಸೊ ಹೇಗದು ಅಂತ ಆಕ್ಚುಲಿ ನಾವು ಈಗ ಮಾಲ್ಸಲ್ಲಿ ಹೋಗ್ತೀವಿ ನೋಡಿ, ಸೊ ಇಫ್ ಐ ಪಿಕ್ ದಿಸ್ ಔಟ್ಫಿಟ್ ನಿಮ್ಗೂ ಬಂದು ಅದೇ ಲೈಕ್ ಆಗ್ಬೋದು. ಸೊ ವೆನ್ ವಿ ಗೋಯಿಂಗ್ ಔಟ್ ವಿ ಮೈಟ್ ಜಸ್ಟ್ ಬಂಪ್ ಇಟ್ ಈಚ್ ಅದರ್, ನೀವು ಸೇಮ್ ಆಗ್ತಿರ್ತೀರಾ ನಾವು ಹೌದು, ಸೊ ಇಟ್ ಡಸಂಟ್ ಬಿಕಮ್ ಡಿಫ್ರೆಂಟ್ ರೈಟ್. ಸೊ ಅದಕ್ಕೆ ನಾನು ಸೈಜಸ್ ಮತ್ತೆ ಸೈಜಸ್ ಇದೆ ಕೆಲವು ಪ್ಯಾಟರ್ನ್ಸ್ ಅಲ್ಲಿ ಅಂಡ್ ಈವನ್ ಕಲರ್ಸ್ ಅದೇ, ಬಟ್ ನಾನು ರೆಪಿಟೇಟಿವ್ ಏನು ಸ್ಟಾಕ್ ಡಿಫ್ರೆಂಟ್ ಇಟ್ಟಿದ್ದೀನಿ, ಸೊ ಐ ನಾಟ್ ಕೆಪ್ಟ್ ಇಟ್ ರೆಪಿಟೇಟಿವ್. ಆ್ಯಂಡ್ ವೆಸ್ಟರ್ನ್ ಔಟ್ಫಿಟ್ ಬಂದ ಇವಾಗ ಜೀನ್ಸ್ ಅಂತ ಬಂದಾಗ ಇವಾಗ ಟೋನುಡ್ ತುಂಬ ಟ್ರೆಂಡಲ್ಲಿತ್ತು ಫಸ್ಟು, ಬಟ್ ಇವಾಗ ಟೋನುಡ್ ಹೋಗಿದೆ. ಕೆಲವೊಂದು ಸಲ ಪ್ರಿಂಟೆಡ್ ಇತ್ತು, ಇವಾಗ ಪ್ರಿಂಟೆಡ್ ಹೋಗಿದೆ. ಬಟ್ ಜೀನ್ಸ್ ಅಂತ ಹೇಳಿದಾಗ ಎಲ್ಲರೂ ಡಿಫ್ರೆಂಟ್ ಕೇಳ್ತಾರೆ. ನಿಮ್ಮ ಹತ್ರ ಜೀನ್ಸ್ ಅಂತ ಬಂದರೆ ಯಾವ ಥರ ಸಿಗುತ್ತೆ? ಇವಾಗ ವಾಟ್ಸ್ ಇನ್ ಟ್ರೆಂಡ್ ಅಂದರೆ ಬ್ಯಾಡ್ಜ್ ಜೀನ್ಸ್, ಅಂದರೆ ಯು ಹ್ಯಾವ್ ದೀಸ್ ಬ್ಯಾಡ್ಜಸ್, ಇವಾಗ ನೀವು ಹಾಕಿದ್ದೀರಿ ನೋಡಿ, ಸೊ ಆ ಟೈಪ್ ಇದು ಪ್ಯಾಚ್ ವರ್ಕ್ ಇದು ಜೀನ್ಸ್ ಇದೆ. ಓಕೆ, ಅಂಡ್ ದೆನ್ ಬೇರೆ ಟೋನ್ ಆಬ್ವಿಯಸ್ಲಿ ಇವಾಗ ಆಕ್ಚುಲಿ ನೋಡಿ ನೀವು ಹೇಳಿದ್ವಿ ಇವಾಗ ಟೋನ್ ಹೋಗಲ್ಲ ಅಂತ, ಬಟ್ ಮ್ಯಾಕ್ಸಿಮಮ್ ಸೆಲ್ಲರ್ಸ್ ಇಸ್ ಓನ್ಲಿ ಟೋನ್ ರೈಟ್. ಟೋನ್ಡ್ ಓಕೆ, ಸೊ ನೋಡಿ ಎಲ್ಲ ಡಿಫ್ರೆಂಟ್ ಚಾಯ್ಸ್ ಇರುತ್ತೆ ನೋಡಿ. ಓಕೆ, ಸೊ ಟೋನ್ ಹೋಗುತ್ತೆ, ಟೋನ್ ಹೋಗುತ್ತೆ, ಬಟ್ ಅಂದ್ರೆ ಟ್ರೆಂಡ್ ಹಳೇದಾಯ್ತು. ಇವಾಗ ಹೊಸ ಟ್ರೆಂಡ್ ಯಾವ ತರ ಬಂದಿದೆ ಅಂತ ನೀವು ಹಾಕಿದ್ ನೋಡಿ, ಈ ತರ ಪ್ಯಾಚಸ್ ತರ ಬಂದಿದೆ. ಆ್ಯಂಡ್ ಇವಾಗ ಹುಡುಗಿರ್ಗೆ ಗರ್ಲಿಶ್ ಆಗಿ ಕಾಣಿಸ್ಬೇಕು, ಒಂಥರ ಏನು ಚಿಂಗಿಯಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಈ ಮಿಕಿ ಮೌಸ್ ಫೇಸಸ್ ಆ ಥರದ್ದೆಲ್ಲ ತುಂಬ ಇಷ್ಟಪಡ್ತಾರೆ ಹುಡುಗಿರು. ಆ ಥರದ್ದೆಲ್ಲ ಸಿಗ್ಬೋದಾ ನಿಮ್ಮ ಹತ್ರ? ಕಾರ್ಟೂನ್ ಪ್ರಿಂಟ್ಸ್ ಎಲ್ಲ ಇದೆ, ಐ ವಿಲ್ ಶೋ ಯು ಲೇಟರ್. ಓಕೆ, ಕಾರ್ಟೂನ್ ಪ್ರಿಂಟ್ಸ್ ಮತ್ತೆ ಸುಮ್ಮನೆ ಹೀಗೆ ಪ್ಯಾಚ್ ವರ್ಕ್ ಇದ್ದದ್ದು ಅದು ಕಾರ್ಟೂನ್ ಪ್ರಿಂಟ್ಸ್ ಅಲ್ಲಿ ಇದೆ. ಜೀನ್ಸ್ ಬೈ ಇಟ್ ಸೆಲ್ಫ್ ಪ್ರಿಂಟೆಡ್ ಕಾರ್ಟೂನಿಶ್ ಪ್ರಿಂಟ್ ಅಲ್ಲಿ. ಸೊ ಕಾರ್ಟೂನ್ಸ್ ಎಲ್ಲ ಬೇಕು. ಸ್ವಲ್ಪ ಹುಡುಗಿರ್ಗೆ ಏನಾಗುತ್ತೆ, ಸ್ವಲ್ಪ ಫಂಕಿ ಆಗಿ ಸ್ವಲ್ಪ ಗರ್ಲಿಶಾಗಿ ಟಾಮ್ ಬಾಯ್ ಥರ ಕಾಣಿಸೋರಿಗೆ ಆ ಥರದ್ದೆಲ್ಲ ಇಷ್ಟ ಆಗುತ್ತೆ. ಸೊ ವೀಕ್ಷಕರೇ, ನಿಮ್ಗೆ ಏನಾದರೂ ಆ ಥರ ಆ್ಯಕ್ಚುಲಿ ನಾನೇ ಹುಡುಕ್ತಾ ಇದ್ದೆ, ಸ್ವಲ್ಪ ಮಿಕ್ಕಿ ಮೌಸ್ ಆ ಥರದ್ದೆಲ್ಲ ಒಂಥರ ಚೆನ್ನಾಗಿರುತ್ತೆ, ಪುಟ್ ಹುಡುಗಿರ್ ಥರ ಕಾಣಿಸ್ತೀವಿ ಅದನ್ನೆಲ್ಲ ಹಾಕಿದ್ರೆ. ಆ ಥರದ್ದೆಲ್ಲ ಕಲೆಕ್ಷನ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಆ್ಯಂಡ್ ಇನ್ನು ನಿಮ್ಮ ಹತ್ರ ವೆಸ್ಟರ್ನ್ ಔಟ್ಫಿಟ್ಸ್ ಕ್ಲಾತ್ಸ್ ಬಿಟ್ಟರೆ ಬೇರೆ ಏನೆಲ್ಲ ಶಾಪ್ ಮಾಡ್ಬೋದು ಇಲ್ಲಿ? ಓಕೆ, ವೆಸ್ಟರ್ನ್ ಔಟ್ಫಿಟ್ಸ್ ಬಿಟ್ಟು ಲೈಕ್ ಇವಾಗ ಯು ಆರ್ ವೇರಿಂಗ್ ಅ ಪ್ಲೇನ್ ಡ್ರೆಸ್, ಓಕೆ, ಸಿಂಪಲ್ ಡ್ರೆಸ್ ಹಾಕ್ತೀರಿ ನೀವು, ಸೊ ಯು ಕ್ಯಾನ್ ಜಸ್ಟ್ ಆಕ್ಸೆಸರೈಸ್ ಇಟ್ ವಿತ್ ಹೆವಿ ಜ್ಯುವೆಲರಿ ಸೆಟ್ ರೈಟ್. ಸೊ ನಮ್ಮ ಹತ್ರ ಕಾಕ್ಟೇಲ್ ರಿಂಗ್ಸ್ ಇದೆ ಅಂಡ್ ಆಕ್ಸೆಸರೀಸ್, ಹೆವಿ ಆಕ್ಸೆಸರೀಸ್ ಇದೆ. ಅಂಡ್ ಟು ಪೇರ್ ಇಟ್ ವಿತ್ ಇಟ್ ವಿ ಹ್ಯಾವ್ ಸ್ಲಿಂಗ್ ಬ್ಯಾಗ್ಸ್, ವಿ ಹ್ಯಾವ್ ನಾರ್ಮಲ್ ಹ್ಯಾಂಡ್ ಬ್ಯಾಗ್ಸ್. ಓಕೆ, ಸೊ ಆಲ್ ಆಫ್ ದ್ಯಾಟ್ ಇಸ್ ಅನ್ ಎಕ್ಸ್ಟ್ರಾ ಎಡಿಷನ್. ಮತ್ತೆ ಇವಾಗ ಇಂಥ ಬ್ಯಾಜ್ ಇದೆ ನಿಮ್ಮ ಹತ್ರ, ಬ್ಯಾಜ್ ಹಾಕಿದ್ದೀರಿ, ಹೌದು. ಸೊ ವಿ ಗಿವ್ ದಮ್ ಸೆಪರೇಟ್ಲಿ, ಸೆಪರೇಟ್ ಆಗಿ ಸಿಗುತ್ತೆ. ಓಕೆ, ಓಕೆ, ಸೊ ಇಫ್ ಯು ವಾಂಟ್ ಟು ಲೈಕ್, ಅಂದ್ರೆ ನಾವು ಯೂಶುವಲಿ ಸೆಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಬಟ್ ಯು ಥಿಂಕಿಂಗ್ ಆಫ್ ಡೂಯಿಂಗ್ ದಟ್ ಆಲ್ಸೋ. ಓಕೆ, ಸೊ ಯು ಕ್ಯಾನ್ ಪ್ರಾಬ್ಲಿ ಇಫ್ ಯು ಹ್ಯಾವ್ ಅ ರಗೆಡ್ ಜೀನ್ಸ್ ನಿಮ್ಗೆ ಪ್ಯಾಚ್ ವರ್ಕ್ ಹಾಕಿ ಯು ಕ್ಯಾನ್ ಜಸ್ಟ್ ಲೈಕ್. ಓಕೆ, ಸಾಕಷ್ಟು ಕಲೆಕ್ಷನ್ಸ್ ಇದೆ, ಅದಿದೆ ಇದಿದೆ ಈ ಥರ ಇದೆ ಅಂತ ಹೇಳ್ತಾ ಇದ್ದೀನಿ. ಬಟ್ ಏನೇ ಹೇಳಿದ್ರು ಬ್ಯಾಕ್ಗ್ರೌಂಡಲ್ಲಿ ಸುಮ್ಮನೆ ಈ ಥರ ತೋರಿಸಿದ್ರೆ ಯಾರಿಗೂ ಗೊತ್ತಾಗಲ್ಲ. ಸೊ ಒಂದು ಬ್ರೇಕ್ ತೊಗೊಳ್ಳಿ, ಬ್ರೇಕ್ ಆದಮೇಲೆ ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ ಎಲ್ಲ ತೋರ್ಸೋಕ್ಕಂತೂ ಆಗಲ್ಲ, ಯಾಕೆಂದರೆ ಅಷ್ಟು ಕಲೆಕ್ಷನ್ಸ್ ಇದೆ. ಒಂದಷ್ಟು ಪಿಕ್ ಮಾಡಿ ತೋರಿಸ್ತೀನಿ, ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಸೊ ವೆಸ್ಟರ್ನ್ ಔಟ್ಫಿಟ್ ಬಗ್ಗೆ ಎಷ್ಟೊಂದು ನಾವು ಮಾಹಿತಿ ಕೊಟ್ಟರು ಕೂಡ ಒಂದಷ್ಟೇ ತೊಗೊಂಡು ಇಟ್ಕೊಳ್ಳೋಕ್ಕಾಗಿದ್ದು ಇಲ್ಲಿ. ಸೊ ಅದ್ರ ಬಗ್ಗೆನೇ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀವಿ. ಸೊ ಜೋವಿಲಾ, ಇಲ್ಲಿ ಒಂದಷ್ಟು ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಸೊ ಹೇಳಿ, ಇಲ್ಲಿ ಯಾವ್ಯಾವ ಥರ ಕಾಸ್ಟ್ಯೂಮ್ ಇಟ್ಕೊಂಡಿದ್ದೀರಾ? ಸೊ ಐ ಜಸ್ಟ್ ಶೋ ಯು ರಫ್ಲಿ ಓಕೆ, ಲೈಕ್ ಈಚ್ ಪ್ಯಾಟರ್ನ್ ಅಲ್ಲಿ ನಮ್ಮ ಹತ್ರ ಏನೇನಿದೆ ಅಂತ. ಸೊ ಜಾಕೆಟ್, these are the kind of jackets that you get. Okay. You get leather jackets, ಈ ಟೈಪ್ ಇದು. ಅದೇ ನಾನು ನಿಮ್ಗೆ ಅವಾಗ ಹೇಳಿದ್ದು 2 types of different jackets ಇರುತ್ತೆ ಅಂತ. ಅಂದ್ರೆ there are obviously many different types, but this you can just like wear party ಹೋಗ್ಬೇಕಂದ್ರೆ just casual jacket ಹಾಕಿ ಹೋಗ್ಬೋದು. ಓಕೆ, even if you want to go for a party with this, ಇದು ಬೇಸಿಕ್ ಹಾಕೊಂಡು ಇದಕ್ಕೆ ಒಂದು ಚೆನ್ನಾಗಿರೋ ಇದು ಪೇಸ್ಟಲ್ ಕಲರ್, ಸೊ ಪೇಸ್ಟಲ್ ಯಾವ್ದಾದ್ರು ಹೀಲ್ಸ್ ಹಾಕಿ ಹೋದ್ರೆ that will also look nice. ಓಕೆ, ಅಂಡ್ ಬೀಡ್ ವರ್ಕ್ ಇರುತ್ತೆ, ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಪರ್ಲ್ ವರ್ಕ್ ಇರೋದು. ಓಕೆ, kind of in right now. ಸೊ ಇವಾಗ ಬರ್ತಾ ಇರೋದು ಪರ್ಲ್ ಫಿನಿಶಿಂಗ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಆ್ಯಂಡ್ ಮೂವಿಂಗ್ ಹೇಗಿದೆ ಪರ್ಲ್ ಫಿನಿಶಿಂಗ್? ಅದೇನಾದರೂ ಆಚೆ ಬರೋ ಚಾನ್ಸಸ್ ಇದೆಯಾ ಅಥವಾ ಫಿಕ್ಸಿಂಗ್ ಹೇಗಿರುತ್ತೆ ಅಂತ? ಅದು ಲೈಕ್ ಬ್ಯಾಂಕಾಕ್ ನಿಮ್ ಕ್ವಾಲಿಟಿ ಆಕ್ಚುಲಿ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ನೀವು ಹೇಳ್ತಿರೋದು ಲೈಕ್ ಬಾಂಬೆ ವರ್ಸಸ್ ಬ್ಯಾಂಕಾಕ್. ಬ್ಯಾಂಕಾಕ್ ಅಲ್ಲಿ ನಿಮ್ ಕ್ವಾಲಿಟಿ ಏನು ಇಶ್ಯೂಸ್ ಇರಲ್ಲ. ಅಂಡ್ ದಿಸ್ ಪರ್ಲ್ಸ್ ಆಲ್ಸೋ ವೋಂಟ್ ಕಮ್ ಔಟ್. ದೀಸ್ ಪರ್ಲ್ಸ್ ಆರ್ ಲೈಕ್ ರಿಯಲಿ ಫಿಕ್ಸ್ಡ್, ಫೈನ್.
ಸೊ ಅದು ಫಿಕ್ಸ್ ಆಗಿರುತ್ತೆ. ತುಂಬ ಅಂದರೆ ಯಾವುದನ್ನೇ ಯೂಸ್ ಮಾಡೋದು ತುಂಬ ಡೆಲಿಕೇಟಾಗಿ ಯೂಸ್ ಮಾಡಬೇಕು. ಪಾರ್ಟಿ ವೇರ್ಸ್ ಅಂದರೆ ಪಾರ್ಟೀಸ್ಗೆ ಯೂಸ್ ಮಾಡಬೇಕು, ಡೈಲಿ ವೇರ್ ಮಾಡಿದ್ರೆ ಹೋಗ್ಬಿಡುತ್ತೆ ಅಂತ. ಆ್ಯಂಡ್ ನಾನು ಹಾಕಿರೋ ಪ್ಯಾಂಟಲ್ಲೂ ಪರ್ಲ್ಸ್ ಇದೆ, ತೊಗೊಂಡು ತುಂಬ ದಿನ ಆಯಿತು, ಆಚೆ ಬಂದೇ ಇಲ್ಲ. ಬಟ್ ನಾನು ತುಂಬ ಡೆಲಿಕೇಟಾಗಿ ಯೂಸ್ ಮಾಡ್ತೀನಿ ಅದೆಲ್ಲ. ಸೊ ಹಾಗಾಗಿ ಯೂಸ್ ಮಾಡೋದು ನಾವು ಡೆಲಿಕೇಟಾಗಿ ಯೂಸ್ ಮಾಡಿದ್ರೆ ಸೊ ಯಾವುದು ಕೂಡ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಅಂತ. ಓಕೆ, ಇನ್ನು ಬೇರೆ ಯಾವ್ಯಾವ ಥರ ಇದೆ ಜೋಬಿಲಾ? ನಿಮ್ಗೆ ಇವಾಗ ಪಾರ್ಟಿಗೆ ಹೋಗ್ಬೇಕಂದ್ರೆ ಇಫ್ ಯು ಡೋಂಟ್ ವಾಂಟ್ ಟು ಆಕ್ಸೆಸರೈಸ್ ಅ ಲಾಟ್ ಅಂದ್ರೆ ತುಂಬಾ ಜ್ಯುವೆಲರಿ ಎಲ್ಲ ಹಾಕ್ಲಿಕ್ಕೆ ಬೇಡ ಅಂದ್ರೆ ಯು ಕ್ಯಾನ್ ಜಸ್ಟ್ ವೇರ್ ದಿಸ್ ನಾರ್ಮಲ್ ಡ್ರೆಸ್ ಅಂಡ್ ಯು ಕ್ಯಾನ್ ಪೇರ್ ಇಟ್ ಅಪ್ ವಿತ್ ಅ ನಾರ್ಮಲ್ ಬ್ಲಾಕ್ ಹೀಲ್. ಓಕೆ, ಇನ್ನು ಕ್ರಿಸ್ಟಿನಾ ಸ್ಟುಡಿಯೋಗೆ ಬಂದರೆ ರೇಟ್ ವೈಸಲ್ಲಿ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ರೇಂಜ್ ಏನು ಸ್ಟಾರ್ಟ್ ಆಗ್ಬೋದು. ಮತ್ತು ಐ ಥಿಂಕ್ ನಂಗೆ ರೀಸನಬಲ್ ಅನ್ನಿಸ್ತು ಬೇರೆ ಕಡೆ ನೋಡಿದ್ರೆ. ಆ್ಯಕ್ಚುಲಿ ಶಾಪಿಂಗ್ ತುಂಬ ಕಾಸ್ಟ್ಲಿ ಅಂತ ಹೇಳ್ತಾರೆ, ವೆಸ್ಟರ್ನ್ ಔಟ್ಫಿಟ್ಗೆ ಶಾಪ್ ಮಾಡೋದು ತುಂಬ ಕಾಸ್ಟ್ಲಿ. ಬಟ್ ಒಂದಷ್ಟು ಟಾಪ್ಸು ಅಥವಾ ನಾನು ಸುಮ್ಮನೆ ಒಂದು ಸಲ ನೋಡ್ತಾ ಇರಬೇಕಾದ್ರೆ ತುಂಬ ಕಡಿಮೆ ಇದೆ. ಕಂಪೇರ್ಲಿ ಬ್ಯಾಂಗ್ಳೂರ್ ಇಲ್ಲಿ ತುಂಬ ಕಡಿಮೆ ಇದೆ, ರೀಸನಬಲ್ ಆಗಿದೆ. ಸೊ ಹೆಂಗೆ ಕಾಸ್ಟ್ ವೈಸಲ್ಲಿ ಅಂತ? See, for us right now, business margin is not important. Okay. First of all, ನಮ್ಮ customers, you know, we should like win their trust, ಅಲ್ಲ? So ನಾವು pricing ತುಂಬಾನೇ low ಇಟ್ಟಿದ್ದೀವಿ. Not in the intention of making money, but this is my passion. So I just feel that we're trying to make Mysore trendy. ಸೊ ಎಲ್ಲರೂ ಕೂಡ ಬಿಸ್ನೆಸ್ಗೆ ಅಂತಲೇ ಶಾಪ್ ಮಾಡ್ತೀವಿ ಅಂತ ಹೇಳ್ತಾರೆ, ಕೆಲವ್ರು ಪ್ಯಾಷನ್. ಬಟ್ ಇವ್ರು ನಿಜವಾಗ್ಲೂ ಪ್ಯಾಷನಾಗೆ ಮಾಡಿರೋದು. ಬಿಕಾಸ್ ಇಲ್ಲಿರೋ ರೇಟ್ ನೋಡಿದ್ರೆ ಗೊತ್ತಾಗುತ್ತೆ, ಆ್ಯಂಡ್ ಒಂದೊಂದು ಕಾಸ್ಟ್ಯೂಮ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪ್ಯಾಷನಿಂದ, ಎಷ್ಟು ಇಷ್ಟಪಟ್ಟು ತೊಗೊಬಂದು ಅಂಗಡಿಯನ್ನು ನಡೆಸ್ತಾ ಇದ್ದಾರೆ ಅಂತ. ಆ್ಯಂಡ್ ಜೀನ್ಸು ಅಷ್ಟೇ, ಒಂದಕ್ಕೊಂದು ಡಿಫ್ರೆಂಟ್ ಇದೆ, ಒಂದಕ್ಕೊಂದು ಕಲರ್ ಡಿಫ್ರೆಂಟ್ ಇದೆ. ಆ್ಯಂಡ್ ಅದರಲ್ಲಿ ಒಂದೊಂದು ಸೈಜಸ್ ಸಿಗ್ಬೋದು ಅಂತ ಹೋದರೆ ಪ್ಯಾಟ್ರನ್ಸ್ ತುಂಬ ಚೆನ್ನಾಗಿದೆ ಇಲ್ಲಿ ಜೀನ್ಸಲ್ಲಿ. ಸೊ ನಾನು ಹೇಳ್ದಾಗೆ ಬಂದ ತಕ್ಷಣವೇ ನಾನು ಮಿಕ್ಕಿ ಮೌಸ್ ಅನ್ನಲ್ಲ, ಸೊ ಮಿಕ್ಕಿ ಮೌಸ್ದು ನಿಮಗೆ ಇಲ್ಲಿ ಜೀನ್ಸ್ ಸಿಗುತ್ತೆ. ಸೊ ಬೇಕಂದರೆ ಇದಕ್ಕೆ ರೆಡ್ ಪ್ಯಾಚಸ್ ಅಂದರೆ ಸ್ವಲ್ಪ ಎದ್ದು ಕಾಣಿಸುತ್ತೆ, ಆ ಥರದ್ದು ಬೇಕಾದರೂ ಸಿಗಬಹುದಾ? ಇವಾಗ ನಿಮಗೆ ಪ್ಲೇನ್ ಜೀನ್ಸ್ ಇಷ್ಟ ಆಯ್ತು ಅಂತ ಅನ್ಕೊಳ್ಳಿ, ಅಂಡ್ ಯು ಆರ್ ಅ ಕೈಂಡ್ ಆಫ್ ಪರ್ಸನ್ ಹೂ ಲೈಕ್ಸ್ ಪ್ಯಾಚ್ ವರ್ಕ್ಸ್ ಆನ್ ಇಟ್. ಓಕೆ, ಸೊ ನಮ್ಮ ಹತ್ರ ಪ್ಯಾಚಸ್ ಇದೆ. ಓಕೆ, ಸೊ ಯು ಕ್ಯಾನ್ ಲೆಟ್ ಮೀ ನೋ, ಲೈಕ್ ಐ ಕ್ಯಾನ್ ಗಿವ್ ಯು ಟು ಲಾಟ್ ಆಫ್ ಪ್ಯಾಚ್ ವರ್ಕ್ಸ್ ಟು ಸಿಲೆಕ್ಟ್ ಫ್ರಮ್, ಅಂಡ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ವಿ ಕ್ಯಾನ್ ಜಸ್ಟ್ ಪ್ಯಾಚ್ ವರ್ಕ್ ಮಾಡ್ಕೊಡ್ತೀವಿ. ಸೊ ದಟ್ಸ್ ನಾಟ್ ಅನ್ ಇಶ್ಯೂ. ಆ್ಯಂಡ್ ಇವಾಗ ಟ್ರೆಂಡಲ್ಲಿರೋದು ಕೂಡ ತುಂಬಾ ಪ್ಯಾಚ್ ವರ್ಕ್ಸ್ ಇದೆ. ಸೊ ಇಲ್ಲಿ ನೋಡ್ತಾ ಇದ್ರೆ ನನ್ನ ಶರ್ಟ್ ಮೇಲೆ ಏನು ಪ್ಯಾಚ್ ವರ್ಕ್ ಇದೆ, ಈ ಥರದ್ದು ಇವ್ರ ಹತ್ರ ನಂಬರ್ ಆಫ್ ಪ್ಯಾಚಸ್ ಇದೆ ಈ ಥರದ್ದು. ಆ್ಯಂಡ್ ಎಲ್ಲ ಏನು ಮಿಕ್ಕಿ ಮೌಸ್ ಪ್ಯಾಚಸ್ ಆಗಿರ್ಬೋದು, ಈ ಥರ ಪ್ಯಾಚಸ್ ಆಗಿರ್ಬೋದು, ಆ್ಯಂಡ್ ಬೇರೆ ಬೇರೆ ಪ್ಯಾಚಸ್ ಬರುತ್ತೆ, ಅದರಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಬರುತ್ತೆ. ಸೊ ಆ ಥರದ್ದಿದೆ. ಅನ್ಫಾರ್ಚುನೇಟ್ಲಿ ಅವ್ರ ಮನೇಲಿ ಬಿಟ್ಟು ಬಂದುಬಿಟ್ಟಿದ್ದಾರೆ ಆ್ಯಕ್ಚುಲಿ ಇವತ್ತು, ಇಲ್ಲಾಂದರೆ ಅದನ್ನು ಕೂಡ ತೋರಿಸ್ತಾ ಇದ್ವಿ ಪ್ಯಾಚಸ್ಸು. ಬಟ್ ಬಂದರೆ ನಿಮ್ಗೆ ಇಲ್ಲಿ ಸಿಗುತ್ತೆ ಅಲ್ವಾ? ಆ್ಯಂಡ್ ನಿಮ್ಮದು ಏನಾದರೂ ಅಕಸ್ಮಾತ್ ಆರ್ಡರ್ಸ್ ಅಂತ ಹೇಳಿದ್ರೆ ಏನಾದ್ರೂ ಪಾರ್ಸಲ್ ಮಾಡೋದು ಆ ಥರ ಏನಾದರೂ ಬೇಕಿದ್ದರೆ ಸಿಗಬಹುದಾ? ಸೊ ಇವಾಗ ಏನು ಮಾಡೋದಂತ, ಲೈಕ್ ವಾಟ್ ವಿ ಡೂ ಇಸ್, ಇವಾಗ ನಾವು ಜನರಲ್ ಪಬ್ಲಿಕ್ಕಿಗೆ ಇಂಥ ಆನ್ಲೈನ್ ಶಾಪಿಂಗ್ ಏನು ಇಟ್ಟಿಲ್ಲ. ಬಟ್ ನಮ್ಮ ಕಪಲ್ ಆಫ್ ಫ್ರೆಂಡ್ಸ್ ಇಫ್ ದೇ ವಾಂಟ್ ಶಾಪ್ ಸಮಥಿಂಗ್ ಫ್ರಮ್ ಮೈ ಶಾಪ್ ಫ್ರಮ್ ಬ್ಯಾಂಗ್ಳೂರ್, ಅವ್ರು ಫೋಟೋ ಕಳ್ಸಿ ಹೇಳ್ತಾರೆ. ಸೊ ಐ ಕ್ಲಿಕ್ ಪಿಕ್ಚರ್ಸ್ ಅಂಡ್ ಸೆಂಡ್ ಇಟ್ ಅಕ್ರಾಸ್. ಇಷ್ಟ ಅಂದರೆ ನಾನು ಪಾರ್ಸಲ್ ಮಾಡಿಬಿಡ್ತೀನಿ. ಓಕೆ, ಸೊ ಇನ್ ದ್ಯಾಟ್ ವೇ ಯು ಕ್ಯಾನ್ ಕಮ್ ಟು ಅವರ್ ಫೇಸ್ಬುಕ್ ಪೇಜ್ ಅಂಡ್ ಇಫ್ ಯು ಲೈಕ್ ಸಮಥಿಂಗ್ ದೇರ್, ಅಲ್ಲಿಂದ ನಿಮ್ಗೆ ಸೆಲೆಕ್ಟ್ ಮಾಡಿ ನನ್ನ ನಂಬರ್ ಯು ಕ್ಯಾನ್ ಮೆಸೇಜ್ ಮೀ ಆನ್ ಫೇಸ್ಬುಕ್. ಓಕೆ, ಇಫ್ ಯು ಲೈಕ್ ಸಮಥಿಂಗ್ ಐ ಕ್ಯಾನ್ ಸೆಂಡ್ ಇಟ್ ಅಕ್ರಾಸ್. ಸೊ ಗೊತ್ತಾಯ್ತಲ್ವಾ, ಇವಾಗ ಒಂದಷ್ಟು ಕಾಸ್ಟ್ಯೂಮ್ ತೋರಿಸಿರ್ತೀವಿ, ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಹೋಗ್ತಾ ಇದೆ ಅದಕ್ಕೆ ನೀವು ಕಾಲ್ ಮಾಡಿದ್ರೆ ಅವ್ರು ಒಂದಷ್ಟು ಅಲ್ಲ ಜಾಸ್ತಿ ಪಿಕ್ಚರ್ಸ್ ಕಳಿಸ್ತಾರೆ. ಸೊ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಪಾರ್ಸಲ್ ಮಾಡ್ತಾರೆ. ಸೊ ನೀವು ಆನ್ಲೈನಲ್ಲಿ ನೀವು ಬೇಕಾದರೆ ಅಮೌಂಟನ್ನ ಅವ್ರಿಗೆ ಹಾಕ್ಬೋದು ಅಕೌಂಟ್ಗೆ. ಸೊ ಇನ್ನು ಇಲ್ಲಿ ಒಂದು ಮೆರೂನ್ ಕಲರ್ ಇಟ್ಟಿದ್ದೀರಾ, ಸೊ ಇದು ಯಾವ ಥರ ಕಾಸ್ಟ್ಯೂಮ್? ಸೊ ನಿಮ್ಗೇನಾದ್ರೂ ಜಾಸ್ತಿ ತುಂಬ ಗ್ರ್ಯಾಂಡಾಗಿ ಹೋಗೋದು ಬೇಡ. ಅಂದರೆ ಇವಾಗ ಹೋದರೂ ಕೂಡ ಕೆಲವರು ನಮಗೆ ತಿರುಗಿ ನೋಡಬೇಕು, ಆ ಥರ ಕಾಸ್ಟ್ಯೂಮ್ ಹಾಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ತುಂಬ ಏನೋ ಮಿಂಚೋ ಥರ ಅಥವಾ ಜಿಗ ಅನ್ನೋ ಥರ ಹಾಕ್ಕೊಂಡು, ಅಂದರೆ ನೋಡಿದ್ರೆ ಅನಿಸ್ಬಿಡುತ್ತೆ ಇವಳು ಬೇಕಂತಲೇ ರೆಡಿಯಾಗಿ ಬಂದಿದ್ದಾಳೆ ಅಂತ. ಬಟ್ ಕೆಲವ್ರು ನಮ್ಮ ಮ್ಯಾನರಿಸಮ್ ನೋಡಿ ಆ್ಯಂಡ್ ಯುನೀಕ್ ಆಗಿರೋ ಡ್ರೆಸ್ಸಸ್ಸು ಆ ಥರದ್ದು ನೋಡಿ ಗುರ್ತಿಡಬೇಕು ಅಂತ ಹೇಳಿದ್ರೆ ಈ ಥರ ಕಾಸ್ಟ್ಯೂಮ್ಸ್ ಹಾಕೋಬೋದು. ತೋರಿಸ್ತೀನಿ ಹೇಗಿದೆ ಅಂತ.
ಮಿಕ್ಕಿ ಮೌಸ್ ಅಂತ ಹೇಳಿದೆ, ಅದ್ರದ್ದು ಬೋ ಮಿನಿ ಬೋ ಕೊಟ್ಟಿದ್ದಾರೆ ಇಲ್ಲಿ, ತುಂಬ ಚೆನ್ನಾಗಿದೆ. ಲಾಂಗಲ್ಲಿ ಇದ್ದಿದ್ರೆ ಒಂದ್ಸಲ ಹಾಕಿ ತೋರಿಸ್ತಾ ಇದೆ, ಬಟ್ ಇದು ಶಾರ್ಟ್ ಇದೆ ಸ್ವಲ್ಪ. ಆ್ಯಂಡ್ ಶಾರ್ಟ್ಸ್ ತುಂಬ ಇಷ್ಟಪಡೋರು ಈ ಥರದ್ದೆಲ್ಲ ಹಾಕೋಬೋದು. ಆ್ಯಂಡ್ ಮಿನಿ ಸ್ಕರ್ಟ್ ಸಿಗುತ್ತೆ ಇವ್ರ ಹತ್ರ. ಆ್ಯಂಡ್ ಇದಕ್ಕೆ ನೀವು ಇಲ್ಲಿ ಬಂದರೆ ಸೇಮ್ ಇದಕ್ಕೆ ಯಾವ ಥರ ಬೇಕೋ ಆ ಥರದ್ದೆಲ್ಲ ಇವರೇ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಆ್ಯಂಡ್ ಸೆಲೆಬ್ರಿಟೀಸ್ ಎಲ್ಲ ಈ ಥರದ್ದು ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಈ ಥರದ್ದೆಲ್ಲ ಪಾರ್ಟೀಸಿಗೆ ತುಂಬ ಚೆನ್ನಾಗಿರುತ್ತೆ. ಬರ್ಡೇ ಪಾರ್ಟೀಸ್ ಅಥವಾ ಫ್ರೆಂಡ್ಸ್ ಗೆಟ್ ಟುಗೆದರ್ ಪಾರ್ಟೀಸ್ ಆ ಥರದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಕಲರ್ ವೈಸ್ ಎಲ್ಲ ಇಲ್ಲ ಈ ಥರದ್ರಲ್ಲಿ, ಜಸ್ಟ್ ಒನ್ ಪೀಸ್. ಆ್ಯಕ್ಚುಲಿ ಇದ್ರಲ್ಲಿ ಬಂದು ಚೆನ್ನಾಗಿದೆ ಕಲರ್ ಬೇಕು ಅಂದರೆ ಇಲ್ಲ, ಬಟ್ ಬ್ಲ್ಯಾಕ್ ಈಸ್ ತುಂಬ ಎಲಿಗೆಂಟ್ ಅಂತ ಹೇಳ್ತಾರೆ. ಬ್ಲ್ಯಾಕ್ ತುಂಬ ಎಲಿಗೆಂಟು. ಯಾರೇ ಏನೇ ಹಾಕ್ಕೊಂಡ್ರು ಬ್ಲ್ಯಾಕ್ ಹಾಕಿದಷ್ಟು ಚೆನ್ನಾಗಿ ಕಾಣಿಸಲ್ಲ ಆ್ಯಕ್ಚುಲಿ, ಅಷ್ಟು ಚೆನ್ನಾಗಿದೆ. ಓಕೆ, ಸೊ ಒಂದು ಬ್ರೇಕ್ ತೊಗೊಳ್ಳಿ. ಬ್ರೇಕ್ ಆದಮೇಲೆ ಒಂದಷ್ಟು ಕಾಸ್ಟ್ಯೂಮ್ ಇಷ್ಟ ಆಗಿದೆ, ಅದನ್ನೆಲ್ಲ ಟ್ರಯಲ್ ಮಾಡಿ ತೋರಿಸ್ತೀನಿ. ಟೇಕ್ ಎ ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಸೊ ಸಕ್ಕತ್ತಾಗಿದೆ ಡ್ರೆಸ್ ಇದು. ಸಮ್ಮರ್ಗೆ ಹಾಕಬಾರ್ದು ಅನ್ನೋದೊಂದು ಬಿಟ್ಟರೆ, ಯಾಕೆಂದರೆ ಈ ಸಮ್ಮರ್ ಆಪೋಸಿಟ್ ಕಲರ್ ಹಾಗೆ ಆಪೋಸಿಟ್ ಕ್ಲಾತ್ ಇದು. ಸೊ ಹಾಗಾಗಿ ಫುಲ್ ಉಲ್ಲನ್ ಇದು, ಸ್ವೆಟರ್ ಕ್ಲಾತ್ ಇದು. ಆ್ಯಂಡ್ ಇಲ್ಲೆಲ್ಲ ಡಿಸೈನ್ ಮಾಡಿದ್ದಾರೆ, ಇದಕ್ಕೆ ನೆಕ್ ಚೈನೇ ಬೇಕಾಗಿಲ್ಲ. ಆ್ಯಂಡ್ ಫುಲ್ ಸೆಟ್ ಇದು, ಆ್ಯಕ್ಚುಲಿ ಟಾಪ್ ಆ್ಯಂಡ್ ಸ್ಕರ್ಟ್ ಸೆಟ್ ಇದು. ಆ್ಯಂಡ್ ನನ್ನ ಜೊತೆ ಒಬ್ಬರು ಗೆಸ್ಟ್ ಇದ್ದಾರೆ, ಯಾರು ಅಂತ ತಿಳ್ಕೊಬೇಕಾ? ಎಸ್, ವೆಲ್ಕಮ್ ಮೈ ಸ್ವೀಟ್ ಹಾರ್ಟ್. ಸೊ ಇವ್ರಿಗಿಂತ ಗೆಸ್ಟ್ ಬೇಡ, ಇವ್ರಿಗಿಂತ ಮಾಡೆಲ್ ಬೇಡ. ಆ್ಯಕ್ಚುಲಿ ನನಗಿಂತ ಚೂರು ದಪ್ಪ ಇದ್ದಾರೆ ಆ್ಯಂಡ್ ನನಗಿಂತ ತುಂಬ ಹೈಟ್ ಇದ್ದಾರೆ. ಸೊ ಹಾಗಾಗಿ ಇವರು ಹಾಕಿರೋ ಡ್ರೆಸ್ ತುಂಬ ಡಿಫ್ರೆಂಟ್ ಆಗಿದೆ. ಫಸ್ಟ್ ನನ್ನ ಡ್ರೆಸ್ ಬಗ್ಗೆ ಕೇಳಿಬಿಡ್ತೀನಿ ಆ್ಯಂಡ್ ಅವ್ರ ಡ್ರೆಸ್ ಬಗ್ಗೆ ಆಮೇಲೆ ಕೇಳೋಣ. ಸೊ ಜೋಯಿಲಾ, ಹೇಳಿ ಈ ಡ್ರೆಸ್ ಬಗ್ಗೆ ಹೇಳಿ ಸ್ವಲ್ಪ. ಅವ್ರು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದಾರೆ ಹೇಗಿದೆ ಅಂತೇಳಿ. ಬಟ್ ಇದು ಸಮ್ಮರಲ್ಲಿ ಹಾಕೋಕ್ಕಾಗಲ್ಲ, ಡಿಫ್ರೆಂಟ್ ಸೀಸನ್ಸಲ್ಲಿ ಹಾಕ್ಬೋದು ಬೇರೆ. ಆ್ಯಂಡ್ ನೀವು ಇವಾಗ ಪಾರ್ಟಿಗೆ ಹೋಗ್ಬೇಕಂದ್ರೆ, ಇಫ್ ಯು ಡೋ ವಾಂಟ್ ಟು ಆಕ್ಸೆಸರೈಸ್ ಆ್ಯಂಡ್ ಮೇಕ್ ಇಟ್ ಲೌಡ್, ಜಸ್ಟ್ ಇದು ಸಿಂಪಲ್ ಸೆಟ್ ಹಾಕಿ ಒಂದು ನಾರ್ಮಲ್, ಯಾಕಂದರೆ ಇಲ್ಲಿ ಆಲ್ರೆಡಿ ನಿಮಗೆ ಸ್ಟಡ್ ವರ್ಕ್ ಎಲ್ಲ ಇದೆ. ಸೊ ಯು ಕ್ಯಾನ್ ಜಸ್ಟ್ ವೇರ್ ದ್ಯಾಟ್, ನಾರ್ಮಲ್ ಹೀಲ್ಸ್ ಹಾಕಿ ಯುಲ್ ಬಿ ಪಾರ್ಟಿ ರೆಡಿ. ಇದು ಆ್ಯಕ್ಚುಲಿ ಕ್ಯಾಶುವಲ್ ವೇರ್ಡ್ ಬ್ಯಾಗ್, ನಾನು ಜಸ್ಟ್ ಕಾಂಪ್ಲಿಮೆಂಟ್ ಮಾಡೋಕ್ಕಂತ ಕೊಟ್ಟಿದ್ದು. ಬಟ್ ಇಫ್ ನಿಮಗೆ ನಾರ್ಮಲ್ ಒಂದು ಸ್ಲಿಂಗ್ ಅಥವಾ ನಾರ್ಮಲ್ ಕ್ಲಚ್ ಸಿಕ್ಕಿದ್ರೆ ಚೆನ್ನಾಗಿ ಕಾಣುತ್ತೆ. ಹಾಂ, ಆ್ಯಂಡ್ ರೆಡ್ ಕಲರ್ ಬ್ಯಾಗ್ ಕೊಟ್ಟಿದ್ದಾರೆ. ಒಂದು ಹೀಲ್ಸ್ ಹಾಕೊಂಡೆ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನ್ನ ಹತ್ರ ಹೀಲ್ಸ್ ಹಾಕೋ ಬಂದಿರಲಿಲ್ಲ, ಸೊ ಫ್ಲ್ಯಾಟ್ಸ್ ಹಾಕಿದ್ದೀನಿ ಶೂಸು. ಬಟ್ ನಾಟ್ ಬ್ಯಾಡ್, ಚೆನ್ನಾಗಿ ಕಾಣಿಸ್ತದೆ. ಬಟ್ ಒಳ್ಳೆ ಹೀಲ್ಸ್ ಆಗಿದ್ರೆ ಪಾರ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅವ್ರ ಡ್ರೆಸ್ ನನಗಿಂತ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಿಮ್ಮ ಕಾಸ್ಟ್ಯೂಮ್ ಬಗ್ಗೆ ಹೇಳಿ, ಯಾವ ಥರ ಪ್ಯಾಟ್ರನ್ ಇದು? ಡಿಫ್ರೆಂಟ್ ಆಗಿದೆ ಪ್ಯಾಟ್ರನ್. ಸೊ ನಾನು ಈ ಔಟ್ಫಿಟ್ ಅಂತ ತುಂಬ ಲೌಡ್ ಮಾಡಿಲ್ಲ, ಐ ಜಸ್ಟ್ ವೋರ್ ಇಟ್ ವೆರಿ ಸಿಂಪಲ್. ಇಟ್ಸ್ ಜಸ್ಟ್ ಅ ಪ್ಲೇನ್ ಟೇಲ್ ಬ್ಯಾಕ್ ಟಾಪ್. ಹಿಂದ್ಗಡೆ ಇಫ್ ಯು ಕ್ಯಾನ್ ಜಸ್ಟ್ ಸಿ, it's longer on the back and shorter in the front, with a bow, with a collar neck. So ಅದಕ್ಕೆ ಜಾಸ್ತಿ ಆಕ್ಸೆಸರೀಸ್ ಬೇಕಂತಿಲ್ಲ. ಯು ಕ್ಯಾನ್ ಜಸ್ಟ್ ವೇರ್ ನಾರ್ಮಲ್. ಮತ್ತು ನಿಮಗೆ ಬೇಕಂದರೆ ಕಾಕ್ಟೇಲ್ ರಿಂಗ್ಸ್ ಹಾಕಿ ಯು ಕ್ಯಾನ್ ಜಸ್ಟ್ ಆಕ್ಸೆಸರೈಸ್ ಇಟ್. ಒಂದು ಹೀಲ್ಸ್ ಹಾಕಿದರೆ ವೈಟ್ ಗೋಲ್ಡ್ ಹೀಲ್ಸ್ ಹಾಕಿದರೆ ಗುಡ್ ಟು ಗೋ. ಆ್ಯಂಡ್ ಕಾಕ್ಟೇಲ್ ರಿಂಗ್ಸ್ ಅಂತ ಹೇಳಿದ್ರು, ಇವ್ರ ಹತ್ರ ಕಾಕ್ಟೇಲ್ ರಿಂಗ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ತುಂಬ ದೊಡ್ಡದು ಬೇಕು, ಚಿಕ್ಕದು ಬೇಕು, ಅಥವಾ ರಿಂಗ್ ಥರ ಬೇಕು, ಅಥವಾ ಸ್ಟೋನ್ ಬೇಕು ಅಂತ ಹೇಳಿದ್ರೆ ಎಲ್ಲ ಥರ ಸಿಗುತ್ತೆ. ಆ್ಯಂಡ್ ಕಲರ್ ವೈಸ್ ಕೂಡ ಇದೆ. ಹಾಂ, ಕಲರ್ ವೈಸ್, ಪ್ಯಾಟರ್ನ್ ವೈಸ್, ಸೈಜ್ ವೈಸ್ ಎಲ್ಲ ಇದೆ. ಸೊ ಇವ್ರ ಹತ್ರ ಇಷ್ಟೆಲ್ಲ ಜಾಸ್ತಿ ಇದೆ ಅಂತ ಹೇಳಿದೆ, ಅಲ್ಲಿ ಒಂದಷ್ಟು ತೋರಿಸಿದ್ವಿ, ಇನ್ನೊಂದಷ್ಟು ಬಾಕಿ ಇದೆ. ಸೊ ನೋಡೋಣ ಆ ಕಾಸ್ಟ್ಯೂಮ್ಸ್ನ ಕೂಡ. ಓಕೆ, ಸೊ ವೀಕ್ಷಕರೇ, ಕ್ಲಾತ್ಸ್ ಎಲ್ಲ ಆಯಿತು. ಇವಾಗ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬ್ಯಾಗ್ಸ್ ಇದೆ, ಕ್ಲಚಸ್ ಇದೆ, ಆ್ಯಂಡ್ ಅವ್ರು ಹೇಳ್ದಾಗೆ ಕಾಕ್ಟೇಲ್ ರಿಂಗ್ಸ್ ಎಲ್ಲ ಇದೆ, ಆಕ್ಸೆಸರೀಸ್ ಇದೆ. ಸೊ ಬನ್ನಿ ಅದೆಲ್ಲ ಏನೆಲ್ಲ ಕಲೆಕ್ಷನ್ಸ್ ಇದೆ ಅನ್ನೋದನ್ನು ತೋರಿಸ್ತೀನಿ. ಆ್ಯಂಡ್ ಜೋಯಿಲಾ ಹೇಳಿ, ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿದೆ. ಇದು ನಿಮಗೆ ಯೂಶ್ವಲಿ ಪಾರ್ಟಿ ವೇರಿಗೆಲ್ಲ ಹಾಕ್ಬೋದು. ಬಟ್ ಯೂಶ್ವಲಿ ನಮ್ಮ ಹತ್ರ ತುಂಬ ಬೇರೆ ಕಲೆಕ್ಷನ್ಸ್ ಇದೆ. ಬಟ್ ಔಟ್ ಆಫ್ ವಿಚ್ ಐವ್ ಜಸ್ಟ್ ಪಿಕ್ಡ್ ಅಪ್ ಅ ಕಪಲ್ ಆಫ್ ದೆಮ್ ಆ್ಯಂಡ್ ನಿಮ್ಗೆ ತೋರಿಸೋದು. ಸೊ ದಿಸ್ ಕ್ಯಾಶುವಲಿ ನೀವು ಡ್ರೆಸ್ ಅಥವಾ ನಾರ್ಮಲ್ ಔಟಿಂಗಿಗೆ ಹೋಗುವಾಗ ಒಂದು ಬ್ರೌನ್ ಬ್ಯಾಗ್ is always a, and ಎಲ್ಲದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇವಾಗ ಸ್ವಲ್ಪ ಫಾಸ್ಟ್ ಕಲರ್ಸ್ ಬಂದಿದೆ, ನಿಯಾನ್ ಕಲರ್ಸ್, ಆ ಥರದ್ದು ಏನಾದರೂ? ಆ ಥರದ್ದು ಇದೆ, ಬಟ್ ಇಟ್ಸ್ ಆಲ್ ಆನ್ ಡಿಸ್ಪ್ಲೇ. ನಾವು ಕಪಲ್ ಆಫ್ ದೆಮ್. ಹಾಂ,
ಆ್ಯಂಡ್ ನೀವು ಇಲ್ಲಿ ಬಂದರೆ ಜಸ್ಟ್ ನಾವು ಕಾಮನ್ ಕಲರ್ಸ್ ತೋರಿಸ್ತಾ ಇದ್ವಿ. ಇಲ್ಲಿ ತುಂಬ ನೀವು ಯಾವ ಕಲರ್ ಕೇಳಿದ್ರು ಆ ಕಲರ್ ಎಲ್ಲ ಕಲರ್ ಸಿಗುತ್ತೆ, ಯಾಕೆಂದರೆ ತುಂಬ ಫಾಸ್ಟ್ ಕಲರ್ ಪ್ರಿಫರ್ ಮಾಡ್ತಾರೆ ಎಲ್ಲರೂ, ಆ ಥರದ್ದೆಲ್ಲ ಇದೆ. ಆ್ಯಂಡ್ ಬ್ಯಾಗ್ಸ್ ಎಲ್ಲ ಇದೆ ನಿಮ್ಮ ಹತ್ರ. ಹೌದು, ನಾನು ತುಂಬ ಲೌಡ್ ಕಲರ್ಸ್ ಇಲ್ಲಿ ನಿಮಗೆ ತೋರಿಸಲಿಲ್ಲ, ಬಿಕಾಸ್ ಸಮ್ ಪೀಪಲ್ ಲೈಕ್ ವೆರಿ ಸಟಲ್ ಸ್ಲೋ ಕಲರ್ಸ್. ಸೊ ಅದಕ್ಕೆ ನಾನು ದಿಸ್ ಇಸ್ ಅ ಗ್ರೇ, ಸೊ ಗ್ರೇ ಬ್ರೌನ್ ಬ್ಲ್ಯಾಕ್ ದಟ್ ಯೂಶಲಿ ಮೂವಿಂಗ್ ಬ್ಯಾಗ್ಸ್. ಆ್ಯಂಡ್ ಇದು ಯಾವ ಥರ ಬ್ಯಾಗು? ವೆರಿ ಡಿಫ್ರೆಂಟ್ ಟೈಪ್ ಆಫ್ ಕ್ಲಚಸ್. ಆ್ಯಂಡ್ ದಿಸ್ ಈಸ್ ಲೈಕ್ ಅ ನಾರ್ಮಲ್ ಯುನೋ ನಿಮ್ಮ ಟ್ರೆಡಿಷ್ನಲ್ ಏನಾದರೂ ಹಾಕ್ಕೊಳ್ತೀರಾ, ಸಲ್ವಾರ್ಸ್ ಹಾಕ್ಕೊಳ್ತೀರಾ, ಸೊ ಫಾರ್ ದ್ಯಾಟ್ ಯು ಕ್ಯಾನ್ ಕ್ಯಾರಿ ಇಟ್ ಆಫ್ ಅಂಡ್ ವಿತ್ ಎನಿಥಿಂಗ್ ಆ್ಯಕ್ಚುಲಿ, ವಾಟ್ ಎವರ್ ಔಟ್ಫಿಟ್ ಯು ಆರ್ ವೇರಿಂಗ್. ಕಾಕ್ಟೈಲ್ ರಿಂಗ್ಸ್ ಕಲರ್ ಇದೆ, ಹೀಗೆ ತೋರಿಸ್ತೀನಿ. ಕಲರ್ ಕಾಕ್ಟೈಲ್ ರಿಂಗ್ಸ್ ಇದೆ. ಸೊ ಅವ್ರು ಹೇಳ್ದಾಗೆ ಒಂದು ಪೀಸ್ ಇದ್ದ ಹಾಗೆ ಇನ್ನೊಂದು ಪೀಸ್ ಇಲ್ಲ. ಸೊ ಬ್ಲ್ಯಾಕಲ್ಲೇ ಬೇಕಂದರೆ ಈ ಥರ ಒಂದಿದೆ. ಸೊ ಆರೆಂಜ್ ಇದೆ, ಗ್ರೀನ್ ಇದೆ, ಆ್ಯಂಡ್ ಫುಲ್ ವೈಟ್ ಇದೆ, ಬ್ಲೂ ಇದೆ, ರೆಡ್ ಇದೆ, ಎಲ್ಲ ಕಲರ್ಸು ಇದೆ. ಆ್ಯಂಡ್ ಜೋವಿಲಾ ಇನ್ನು ಸ್ಟ್ರಾಲ್ಸ್ ಕೂಡ ತುಂಬ ಚೆನ್ನಾಗಿದೆ ನಿಮ್ಮ ಹತ್ರ. ಸ್ಟ್ರಾಲ್ಸ್ ಇದೆ ಲೈಕ್ ಲಾಂಗ್ ಲೆಂತ್, ಶಾರ್ಟ್ ಲೆಂತ್. ಇವಾಗ ನೀವು ವೆಹಿಕಲಲ್ಲಿ ಟ್ರಾವೆಲ್ ಮಾಡ್ತೀರಂದ್ರೆ ಇಫ್ ಯು ವಾಂಟ್ ಜಸ್ಟ್ ಕವರ್ ಯೋರ್ ಸೆಲ್ಫ್, ಆರ್ ಪ್ಲೇನ್ ಟಾಪಿಗೆ ಒಂದು ಲುಕ್ ಕೊಡಬೇಕಂದ್ರೆ ದೋಸ್ ಕೈಂಡ್ ಆಫ್ ಸ್ಟ್ರಾಲ್ಸ್ ಇದೆ. ಸೊ ಆಕ್ಸೆಸರೀಸ್ ತೋರಿಸಿ ನಿಮ್ಮ ಹತ್ರ. ಆಕ್ಸೆಸರೀಸ್ ಯಾವ ಥರ ಇದೆ ಅಂತ. ಸೊ ಆಕ್ಸೆಸರೀಸ್ ಕೂಡ ಇದೆ ಅಂತ ಹೇಳಿದೆ. ಒಳ್ಳೊಳ್ಳೆ ನೆಕ್ ಪೀಸಸ್ ಇದೆ ಇವ್ರ ಹತ್ರ. ಆ್ಯಂಡ್ ನಂಗೆ ಒಂದು ನೆಕ್ ಪೀಸ್ ಇಷ್ಟ ಆಗಿದ್ದು, ವೆಯ್ಟ್. ಸೊ ತುಂಬ ನ್ಯೂಲಿ ಕಲೆಕ್ಷನ್ ಅಂತಲೇ ಹೇಳ್ಬೋದು. ಹ್ಯಾಪಿ ಕಸ್ಟಮರ್ಸ್. ಓಕೆ, ಇಲ್ಲಿ ಬಂದವರೆಲ್ಲ ಹ್ಯಾಪಿಯಾಗೇ ಹೋಗ್ತಾರೆ ಅಂತ. ಆ್ಯಂಡ್ ಇದರಲ್ಲಿ ಬೇರೆ ಬೇರೆ ವರ್ಡಿಂಗ್ಸ್ ಏನು ಬರಬಹುದು? ಇನ್ನು ಬೇರೆ ಹ್ಯಾಪಿ ಇದೆ, ಇನ್ನು ಬೇಕಾದರೆ ಲಕ್ಕಿ ಅಂತಲೇ ಹೇಳ್ಬೋದು ಈ ಥರ ಶಾಪ್ಸಲ್ಲಿ ಬಂದು ಶಾಪ್ ಮಾಡೋದು. ಆ್ಯಂಡ್ ಸ್ಮೈಲ್ ಇದೆಯಂತೆ. ಸೊ ನಾವು ಇಲ್ಲಿಂದ ಹೋಗ್ತಾ ಸ್ಮೈಲಾಗೇ ಹೋಗ್ತೀವಿ, ಇಷ್ಟು ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಕ್ಕಿದ್ರೆ. ಆ್ಯಂಡ್ ಬೇರೆ ಬೇರೆ ನೆಕ್ ಪೀಸಸ್ ಎಲ್ಲ ಇದೆ ನಿಮ್ಮ ಹತ್ರ. ಇವಾಗ ನಿಮ್ಮ ಪ್ಲೇನ್ ಡ್ರೆಸ್ಸಸ್ ಹಾಕ್ತೀರಂದರೆ ಜಸ್ಟ್ ನಾರ್ಮಲ್ ಹೀಗೆ ಡ್ರೆಸ್ ಮೇಲೆ ಬ್ಲ್ಯಾಕ್ ನೋಡಿ. ಇವಾಗ ನಾನು ಮರೂನ್ ಹಾಕಿದ್ದೀನಿ, ಇಟ್ಸ್ ಕಾಂಟ್ರಾಸ್ಟಿಂಗ್. ಈ ಟೈಪ್ ಇದ್ದು ಈವನ್ ಬ್ಲೂ ಕಲರ್, ಡಿಫ್ರೆಂಟ್ ಕಲರ್ಸಲ್ಲಿ ಪುನಃ ನಮಗೆ ಡಿಫ್ರೆಂಟ್ ಪ್ಯಾಟರ್ನ್ ಸಿಗುತ್ತೆ. ದಟ್ಸ್ ವೆರಿ ನೈಸ್. ಡೈಮಂಡ್ ಥರ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ಅದು ತುಂಬ ಚೆನ್ನಾಗಿದೆ. ಕುಂದನ್ ಸೆಟ್ ಅದು ತುಂಬ ಚೆನ್ನಾಗಿದೆ. ಇಯರಿಂಗ್ಸ್ ಎಲ್ಲ ಸಿಗುತ್ತಾ ಇದಕ್ಕೆ? ನೋ, ಇಯರಿಂಗ್ಸ್ ನಾವು ಇಡಲ್ಲ. ಜಸ್ಟ್ ಬೇಸಿಕ್ಸ್ ಕಾಕ್ಟೇಲ್ ರಿಂಗ್ಸ್, ನಿಮ್ಮದು ಯುನೋ ನೆಕ್ಲೆಸಸ್, ಮತ್ತು ಬೇರೆ ದೋಸ್ ಲಾಂಗ್ ನೆಕ್ಲೆಸಸ್ ಸಿಗುತ್ತಲ್ಲ, ಲಾಂಗ್. ಸಿಂಪಲ್ ಔಟ್ಫಿಟ್ಟಿಗೆ ಒಂದು ಲಾಂಗ್ ಚೈನ್ ಇಟ್ಟು ಔಲ್ ಬರುತ್ತೆ. ಬಟ್ ಅದು ಇಟ್ಸ್ ಇನ್ ಅ ಡಿಫ್ರೆಂಟ್ ಆ್ಯಂಡ್ ಅ ಬೆಟರ್ ಕ್ವಾಲಿಟಿ. ಅದು ಹಿಂಗೆ ಸಿಗುತ್ತಲ್ಲ, ಆ ನಾರ್ಮಲ್ ಟೈಪ್ ಇರಲ್ಲ, ಸ್ಟೋನ್ಸ್ ಬೆಟರ್ ಇರುತ್ತೆ. ಆ್ಯಂಡ್ ಇವಾಗ ಕೆಲವೊಂದು ಸಲ ನಾವು ಯೂಸ್ ಮಾಡ್ತಾನೆ ಅದು ಫುಲ್ ಗೋಲ್ಡ್ ಇರೋದು ಹೋಗಿ ವೈಟ್ ಆಗಿಬಿಟ್ಟಿರುತ್ತೆ, ಕಲರ್ ಹೋಗ್ಬಿಟ್ಟಿರುತ್ತೆ. ಆ ಥರ ಎಲ್ಲ ಆಗಲ್ಲ? ಇಲ್ಲ, ನೀವು ಆ ಥರ ಎಲ್ಲಾದರೂ ಕಂಪ್ಲೇಂಟ್ಸ್ ಇದೆ ನಮ್ಗೆ ಬಂದು ಎಕ್ಸ್ಚೇಂಜ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಕ್ರಿಸ್ಟಿನಾ ಬುಟಿಕಲ್ಲಿ ಏನಾದರೂ ಡಿಸ್ಕೌಂಟ್ಸ್ ಇದೆಯಾ ಕೇಳೋಣ? ಬಿಕಾಸ್ ಹುಡುಗಿರೆಲ್ಲ ಡಿಸ್ಕೌಂಟ್ಸ್ ಇದ್ದಿದ್ದ ಕಡೆ ಜಾಸ್ತಿ ಹೋಗ್ತಾರೆ. ಆ್ಯಂಡ್ ಹೋಗಿದ್ದೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತಾ ಅಂತ ಕೇಳ್ತಾರೆ. ಸೊ ಕ್ರಿಸ್ಟಿನಾ ಅವ್ರನ್ನ ಕೇಳೋಣ. ಜೋವಿಲಾ ಕ್ರಿಸ್ಟಿನಾ ಅವ್ರನ್ನ ಕೇಳೋಣ. ಸೊ ಜೋವಿಲಾ ಹೇಳಿ, ಏನಾದರೂ ಡಿಸ್ಕೌಂಟ್ಸ್ ಇದೆಯಾ ಇಲ್ಲಿ? ಆ್ಯಂಡ್ ಕೆಲವೊಂದು ಕಡೆ ನೋಡಿದೆ 20% ಆಫ್, 30% ಅಂತ, ಅಪ್ ಟು 35% ಅಂತ. ಎಷ್ಟು ದಿನದವರೆಗೂ ಇರುತ್ತೆ? ಆ್ಯಂಡ್ ಇನ್ನು ಎಕ್ಸ್ಟ್ರಾಸ್ ಏನಾದರೂ ಸಿಗಬಹುದಾ ಅಂತ? ಆ್ಯಕ್ಚುಲಿ ನಾವು ಇವಾಗ ವಿ ಆರ್ ಆನ್ 0 to 30% ಡಿಸ್ಕೌಂಟ್ ಆ ರೇಂಜಲ್ಲಿ ನಾವು ಡಿಸ್ಕೌಂಟ್ ಕೊಡ್ತಿದ್ದೀವಿ. ಇವಾಗ ನಾವು ನ್ಯೂ ಅರೈವಲ್ಸ್ ಮೇಲೆ ಡಿಸ್ಕೌಂಟ್ ಕೊಡೋಕ್ಕಾಗಲ್ಲ, ಬಟ್ ವಾಟ್ ಎವರ್ ಇಸ್ ದೇರ್, ಬಟ್ ಆಲ್ ಆರ್ ಇನ್ ಟ್ರೆಂಡ್, ಇನ್ ಪಾರ್ ವಿತ್ ವಾಟ್ ಎವರ್ ಇಸ್ ಗೋಯಿಂಗ್. ಸೊ ಅದು ನಾವು 25%, 20% ಅಲ್ಲಿ ಟಾಪ್ಸಲ್ಲಿ ಡಿಸ್ಕೌಂಟಲ್ಲಿ ಇಟ್ಟಿದ್ದೀವಿ. ಕುರ್ತಾಸ್ ಆರ್ ಆನ್ 30%, ಡ್ರೆಸ್ಸಸ್ ಆರ್ ಆನ್ ಲೈಕ್ ರಿಯಲಿ ನೈಸ್ ಡ್ರೆಸ್ಸಸ್ ಆರ್ ಆನ್ 30% ಡಿಸ್ಕೌಂಟ್. ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಅವೈಲ್ ಯುವರ್ ಆಫರ್. ಆ್ಯಂಡ್ ದಿಸ್ ಅನ್ ಅದರ್ ಸ್ಪೆಷಲ್ ಡಿಸ್ಕೌಂಟ್. ಇವಾಗ ಯಾರಾದರೂ ನಮ್ಮ ಫೇಸ್ಬುಕ್ ಪೇಜು ಇದೆ, ಕ್ರಿಸ್ಟಿನಾ ಸ್ಟುಡಿಯೋ ಅಂತೇಳಿ. ಇಫ್ ಯು ಕಮ್ ಟು ದ ಶೋರೂಮ್, ಯು ಚೆಕ್ ಇನ್, you like and you review our page, then you get an on-spot discount of 5 to 10%. So adu nimge random ಆಗಿ ಬಂದು ಶಾಪಿಂಗ್ ಮಾಡಿದ್ರಿ, just all it takes is a like and all it takes is a review. ಬಂದು ಕ್ಯಾಶ್ ಕೌಂಟರ್ ಹತ್ರ ನೀವು ತೋರಿಸಿದ್ರೆ ನಿಮ್ಗೆ ಪುನಃ 10% ಡಿಸ್ಕೌಂಟ್ ಸಿಗುತ್ತೆ. ವಾವ್, ಆ್ಯಕ್ಚುಲಿ ಫಸ್ಟ್ ಟೈಮ್ ಕೇಳಿದ್ದು. 20-30% ಎಲ್ಲ ನಾನು ನೋಡಿದ್ದೀನಿ ಹಾಕಿದ್ದಾರೆ. ಬಟ್
ಇಲ್ಲೇ ಶಾಪ್ಗೆ ಬಂದು ಅವ್ರ ಪೇಜ್ಗೆ ಹೋಗಿ ಅಲ್ಲೇ ಲೈಕ್ ಮಾಡಿ ರಿವ್ಯೂಸ್ ಕೊಟ್ಟರೆ ಸೊ ಚೆಕ್ ಇನ್ ಮಾಡಬೇಕು. ಓಕೆ, ಚೆಕ್ ಇನ್ ಮಾಡಿದ್ರೆ 5 to 10% ಡಿಸ್ಕೌಂಟ್ಸ್. ಸೊ ಬೇಗ ಬೇಗ ಬನ್ನಿ, ಇಲ್ಲಿ ಬಂದು ಆಲ್ಮೋಸ್ಟ್ ಅಪ್ ಟು 30% ಪ್ಲಸ್ 10%, 40%ವರೆಗೂ ಡಿಸ್ಕೌಂಟ್ ತೊಗೋಬೋದು. ಹಾಫ್ ರೇಟ್ ಚಿಪ್ ರೇಟ್ ಅಂತಲೇ ಹೇಳ್ಬೋದು. ಒಳ್ಳೆ ಕ್ವಾಲಿಟಿ ಕ್ಲಾತ್ಸು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಜೋವಿಲಾ ಅವರೇ, ಒಳ್ಳೊಳ್ಳೆ ಕಲೆಕ್ಷನ್ಸ್ ತೋರಿಸಿದ್ರಿ. ಆ್ಯಂಡ್ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಿಂತ ಕ್ವಾಲಿಟಿ ಕಲೆಕ್ಷನ್ಸ್, ತುಂಬ ಯುನೀಕ್ ಕಲೆಕ್ಷನ್ಸ್ ತೋರಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ, ಕಾಳಿದಾಸ ರೋಡಲ್ಲಿ ಕ್ರಿಸ್ಟಿನಾ ಸ್ಟುಡಿಯೋ ಅಂತ ಇದೆ. ಸೊ ನೀವು ಬಂದು ಇಲ್ಲಿ ಶಾಪ್ ಮಾಡಿ ಆ್ಯಂಡ್ ಜಾಸ್ತಿ ಇಲ್ಲಿರುವಂತಹ ಕಲೆಕ್ಷನ್ಸ್ ತೊಗೊಳ್ಳಿ ಆ್ಯಂಡ್ ಜಾಸ್ತಿ ಡಿಸ್ಕೌಂಟ್ಸ್ ಪಡೀರಿ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಮೈಸೂರು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೆಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ ವೆಯ್ಟ್ ಮಾಡ್ತಾ ಇರಿ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.